ಬಾಗೇಪಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ಸಿಪಿಎಂ ತಾಲೂಕು ಘಟಕ ಮತ್ತು ನಗರ ಘಟಕಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಎಂ ತಾಲೂಕು ಘಟಕದ ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ, ರೈತರ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬರಗಾಲದಿಂದ ತತ್ತರಿಸಿದ ತಾಲೂಕಿನ ರೈತರಿಗೆ ಸಮರ್ಪಕ ರೀತಿಯಲ್ಲಿ ಬರ ಪರಿಹಾರ ಒದಗಿಸುತ್ತಿಲ್ಲ. ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸೂಕ್ತ ಮಾರ್ಗದರ್ಶನದ ಕೊರತೆ ಎದ್ದು ಕಾಣುತ್ತಿದೆ. ರೈತರಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಇಲಾಖೆಗಳಿಂದ ಸಿಗಬೇಕಾದ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತಿಲ್ಲ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಸರ್ಕಾರಗಳು ನಿಗದಿಪಡಿಸುತ್ತಿಲ್ಲ. ರೈತರ ಜಮೀನು ಕೆಐಎಡಿಬಿ ಅಭಿವೃದ್ಧಿ ಕೆಲಸಗಳಿಗೆ ಸ್ವಾಧೀನಪಡಿಸಿಕೊಳ್ಳುವಾಗ ಬಹಳಷ್ಟು ಅವೈಜ್ಞಾನಿಕ ರೀತಿ ಸರ್ಕಾರಗಳು ನಡೆದುಕೊಂಡಿವೆ. ಬಂಡವಾಳಶಾಹಿಗಳ ಪರ ವಕಾಲತ್ತು ವಹಿಸುತ್ತವೆ. ಹಾಗಾಗಿ ರೈತನು ಸಂಕಷ್ಟಕ್ಕೆ ಈಡಾಗಿದ್ದು, ರೈತನನ್ನ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ ಎಂದು ರಘುರಾಮರೆಡ್ಡಿ ಆರೋಪಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನಕ್ಕೆ ತರಬೇಕೆಂದು ಪ್ರತಿಭಟನಾಕಾರರು ಗ್ರೇಡ್ 2 ತಹಸೀಲ್ದಾರ್ ಸುಬ್ರಹ್ಮಣ್ಯರವರಿಗೆ ಮನವಿ ಸಲ್ಲಿಸಿದರು. ಪೈಪೋಟಿಯಿಂದ ವ್ಯವಸಾಯ ಮಾಡ್ತಾ ಇರುವಂತಹ ಪರಿಸ್ಥಿತಿ ಇತ್ತು. ಈಗ ಎಲ್ಲ ರೈತರು ಏನೇನೋ ಅಂಗಡಿಗಳಿಂದ ಕೊಂಡ್ಕೊಳ್ತಾರ, ಅದರ ದರಗಳೆಲ್ಲ ಕೂಡ ದುಪ್ಪಟ್ಟಾಗಿವೆ. ಆದರೆ ರೈತರಿಗೆ ಆಗಿರುವಂತಹ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣದಿಂದ ನೀರಿದ್ರೂ ಕೂಡ ರೈತರು ವ್ಯವಸಾಯ ಮಾಡಲಿಕ್ಕೆ ಈಗ ಮನಸ್ಸು ಮಾಡ್ತಾ ಇಲ್ಲ. ಯಾಕೆಂದ್ರೆ ವ್ಯವಸಾಯದಲ್ಲಿ ಏನೇ ತೊಡಗಿದರೂ ಕೂಡ ಮತ್ತೆ ವಾಪಸ್ ಬರದೇ ಇರುವಂತಹ ಪರಿಸ್ಥಿತಿ ಇರುವುದರಿಂದ ಈಗ ಜಮೀನಿದ್ದು, ನೀರಿದ್ದು ಎಲ್ಲ ಇದ್ದು ಕೂಡ ವ್ಯವಸಾಯ ಮಾಡಲಿಕ್ಕೆ ರೈತರು ಮುಂದ್ಗಡೆ ಹೋಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಗೆ ರೈತರ ಬೆನ್ನೆಲುಬಾಗಿ ನಿಲ್ಲಬೇಕಾದಂತಹ ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಂಥ ಪರಿಸ್ಥಿತಿ ಇರುವುದರಿಂದ ಈ ಎಲ್ಲ ಒಂದು ನಮ್ಮ ತಾಲೂಕಿನಲ್ಲಿ ಬೆಳೆಯುವಂತಹ ಎಲ್ಲ ಬೆಳೆಗಳಿಗೂ ಕೂಡ ವೈಜ್ಞಾನಿಕವಾದಂತಹ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರ ಒಂದು ಕೈಗೆಟುಕುವಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಮತ್ತು ಸಿಪಿಎಂ ಮುಖಂಡರಾದ ಚೆಂಚುರಾಯನಪಲ್ಲಿ ಕೃಷ್ಣಪ್ಪ, ವಾಲ್ಮೀಕಿ ಅಶ್ವಥಪ್ಪ, ಓಬಳರಾಜು, ಮುಸ್ತಫಾ, ಉತ್ಪನ್ನ ಸೋಮಶೇಖರ್, ರಾಮಾಂಜಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬರ ಪರಿಹಾರ ತಕ್ಷಣ ರೈತರ ಖಾತೆಗಳಿಗೆ ಜಮಾ ಆಗಲೇಬೇಕು.